ಐ ಥಿಂಕ್ ನೆಕ್ಸ್ಟ್ ವೀಕು ಅನುಷಾ ಅವರು ನಾಮಿನೇಟ್ ಆಗಿರ್ತಾರೆ, ನೇರವಾಗಿ ನಾಮಿನೇಟ್ ಆಗಿರ್ತಾರೆ. ಬಟ್ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಆ ಟಾಸ್ಕ್ ವಿಷಯ ಬಂದಾಗ 3 hours ಅದ್ಯಾವುದೋ ಒಂದು ಟಾಸ್ಕ್ ಬ್ಲಾಕ್ ಕಾಲಲ್ಲಿ ಇಟ್ಕೊಂಡು 3 hours. ಸೊ ನಾಟ್ ಅ ಜೋಕ್. ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಾಗ, ಗಡಿಯಾರ ಟಾಸ್ಕ್ ಆಡುವಾಗ ಆ್ಯಕ್ಚುಲಿ ಬಿದ್ದು ಬೆನ್ನೆಲ್ಲ ಹಿಟ್ ಮಾಡ್ಕೊಂಡಿದ್ರು. ಬಟ್ ಆದ್ರೂ ಆಡಿ ಎಲ್ಲರ ಮನಸ್ಸನ್ನು ಗೆದ್ದಾರ ಇದು ಟಾಸ್ಕ್ ಎಲ್ಲ. ಬಟ್ ಆ ವೀಕ್ ಅಲ್ಲಿ ಹೋಗಿದ್ದು 100%. ಒಂದು ಫ್ರೆಂಡು, ಒಂದು ನಾವು ಇಂಡಸ್ಟ್ರಿನಲ್ಲಿ ಕೆಲವು ಸಿನಿಮಾಗಳು ಜೊತೆಗೆ ಮಾಡಿದ್ವಿ, 3 ಸಿನಿಮಾ ಜೊತೆಗೆ ಮಾಡಿದ್ವಿ, 2 ರಿಲೀಸಿಗೆ ರೆಡಿ ಇದೆ. ಸೊ ಆಬ್ವಿಯಸ್ಲಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅಂತ ಇತ್ತು. ಲೈಕ್ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಆಲ್ಮೋಸ್ಟ್ 1 year ನಾವು ಟಚ್ಚಲ್ಲೇ ಇರಲಿಲ್ಲ. ಸೊ ಅವ್ರ ಶೂಟಿಂಗಲ್ಲಿ ಬ್ಯುಸಿ ಇದ್ದರು, ನನ್ನ ಇದರಲ್ಲಿ ಬ್ಯುಸಿ ಇದೆ. ಬರೀ ಬ್ಯಾಂಗ್ಳೂರಿನ ಶೂಟಿಂಗ್ ಟೈಮಲ್ಲಿ ಮಾತ್ರ ಸಿಗ್ತಿದ್ವಿ, ಇಲ್ಲ ಡಬ್ಬಿಂಗ್ ಟೈಮಲ್ಲೆಲ್ಲೋ ಸಿಗ್ತಿದ್ವಿ ಅಷ್ಟೇ ಹೊರತು ಐ ಥಿಂಕ್ ಪರ್ಸ್ನಲಿ ಎಲ್ಲೂ ಮೀಟೇ ಮಾಡಿಲ್ಲ. ಸೊ ಅದೆಲ್ಲೋ ಒಂದು ಕಡೆ ಮತ್ತೆ ಒಂದು ವೇದಿಕೆ ಸಿಕ್ತು, ಒಂದು ಫ್ರೆಂಡ್ಶಿಪ್, ಒಂದು ಬಾಂಡಿಂಗು ಅಂತ. ಆಮೇಲೆ ಒಂದು ರೋಸ್ ಕೊಟ್ಟಿರ್ತೀನಿ ಅವ್ರಿಗೆ. ಸೊ ಅವ್ರಿಗೆ ಒಂದು ಕ್ಲಾರಿಟಿ, ಒಂದು ಇದು ಲೈಕ್ ಜನ ಏನು ಅನ್ಕೊತಾ ಇರ್ತಾರೋ, ಸೊ ಒಂದು ರೋಸ್ ನಿಮಗೆ ಕೊಡ್ತೀನಿ. ಲೈಕ್ ಈ ಥರ ಫ್ರೆಂಡ್ಶಿಪ್ಗೆ ಒಂದು ಬಾಂಡಿಂಗ್, ಫ್ರೆಂಡ್ಶಿಪ್ ಬಾಂಡಿಂಗು ಒಂದು ಎಕ್ಸಾಂಪಲ್ ನಾವು ಸೆಟ್ ಮಾಡ್ಬೋದು ಅಂತ. ಸೊ ಅವ್ರು ಹೋದಾಗ ಆಬ್ವಿಯಸ್ಲಿ ಒಂದು ಇನ್ನೂ ಡಿಸರ್ವಿಂಗ್ ಇದ್ದರು ಅಂತ ನಂಗೆ ಅನಿಸ್ತು.